ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಸಲುವಾಗಿ ಈ ಜನರಲ್ ಪೇಪರ್ ಮೇಲೆ ಬರುವ MCQಗಳಿಗಾಗಿ ಇಂಡಿಯನ್ GK ಮೇಲೆ ಕೆಲವೊಂದು MCQಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಪ್ರಶ್ನೆಗಳಿಗೆ ಹೋಗುವ ಮೊದಲು ನೀವೇನಾದರೂ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಈ ಜನರಲ್ ಪೇಪರ್ ಕ್ರ್ಯಾಶ್ ಕೋರ್ಸ್ಗೆ ನೀವೇನಾದರೂ ಜಾಯ್ನ್ ಆಗಲು ಬಯಸಿದರೆ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ 20 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ. ಪ್ರತಿಯೊಂದು ಮಾಕ್ ಟೆಸ್ಟ್ನಲ್ಲಿ 50 ಪ್ರಶ್ನೆಗಳನ್ನು ನೀಡಲಾಗಿರ್ತದೆ. ಎಲ್ಲ ಪ್ರಶ್ನೆ ಉತ್ತರ ವಿವರಣೆ ಎಲ್ಲವೂ ಕೂಡ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇವೆ. ಇದರ ಜೊತೆಗೆ ಎಲ್ಲ ಟೆಸ್ಟ್ಗಳನ್ನು ಅಟೆಂಡ್ ಆದ ನಂತರ ಪ್ರತಿಯೊಂದು ಟೆಸ್ಟ್ನ ಸೊಲ್ಯೂಷನ್ PDF ಕೂಡ ನಿಮಗೆ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ನಾವು ಮಾಡಿರೋ ಅರೌಂಡ್ ಒಂದು 20-30 ವಿಡಿಯೋಗಳನ್ನು ನಾವು ಮಾಡಿದ್ದೀವಿ. ಎಲ್ಲ ವಿಡಿಯೋ ಲೆಕ್ಚರ್ಸ್ಗಳ MCQ ವಿಡಿಯೋಸ್ಗಳಿವೆ. ಎಲ್ಲ ವಿಡಿಯೋ ಲೆಕ್ಚರ್ಸ್ಗಳ PDF ಕೂಡ ನಿಮಗೆ ಲಭ್ಯವಾಗ್ತವೆ. ಅದು ಕೂಡ ಕೇವಲ 999 ರುಪೀಸ್ನಲ್ಲಿ. ನೀವೇನಾದರೂ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಲು ಬಯಸಿದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಕ್ವಶನ್ ಈಸ್, ಇನ್ ವಿಚ್ ಸಿಟಿ ದ ಲಾಂಗೆಸ್ಟ್ ಫ್ಲೈಓವರ್ ಆಫ್ ಇಂಡಿಯಾ ಈಸ್ ಲೊಕೇಟೆಡ್? ಭಾರತದ ಅತಿ ಉದ್ದದ ಫ್ಲೈಓವರ್ ಯಾವ ನಗರದಲ್ಲಿದೆ? ಆಪ್ಷನ್ ಎ ಪುಣೆ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಚೆನ್ನೈ. ದ ಲಾಂಗೆಸ್ಟ್ ಫ್ಲೈಓವರ್ ಇನ್ ಇಂಡಿಯಾ ಇಸ್ ಲೊಕೇಟೆಡ್ ಅಟ್ ಹೈದರಾಬಾದ್. ಭಾರತದಲ್ಲಿ ಅತಿ ಉದ್ದವಾದ ಒಂದು ಫ್ಲೈಓವರ್ ಯಾವ ರಾಜ್ಯದಲ್ಲಿದೆ ಅಂತಂದರೆ ಅದು ಹೈದರಾಬಾದ್. ದ ಲಾಂಗೆಸ್ಟ್ ಫ್ಲೈಓವರ್ ಇನ್ ಇಂಡಿಯಾ ಇಸ್ ಲೊಕೇಟೆಡ್ ಇನ್ ಹೈದರಾಬಾದ್. PVNR elevated express highway. This you have to remember, and this flyover is 11.6 kilometer. Here you can also see the picture of PVNR flyover which is located in Hyderabad. ಈ ಒಂದು highest ಫ್ಲೈಓವರ್ ಭಾರತದಲ್ಲಿ ಹೈದರಾಬಾದ್ನಲ್ಲಿದೆ. ಇದು 11.6 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಈ ಒಂದು ಇಮೇಜನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. The next question is, which port is also known as the golden port in India? ಯಾವ ಒಂದು ಕೋಟೆಯನ್ನು ನಾವು ಭಾರತದಲ್ಲಿ ಗೋಲ್ಡನ್ ಪೋರ್ಟ್, ಚಿನ್ನದ ಕೋಟೆ ಅಂತ ಕರಿತಾ ಇದ್ದೀವಿ? ಜೈಗಢ್ ಪೋರ್ಟ್, ಅಮೇರ್ ಪೋರ್ಟ್ or Junagadh port, and the last fourth option is Jaisalmer port. Here the right answer is option D, Jaisalmer port is known as the golden port in India. ಈ ಜೈಸಲ್ಮೇರ್ ಕೋಟೆಯನ್ನು ನಾವು ಭಾರತದಲ್ಲಿ ಗೋಲ್ಡನ್ ಪೋರ್ಟ್, ಚಿನ್ನದ ಕೋಟೆ ಅಂತ ಕರಿತಾ ಇದ್ದೀವಿ. Here you can see the picture of golden port. The ancient city of Jaisalmer in the Indian state of Rajasthan. Remember, Jaisalmer post is located in Rajasthan, and it is rich for its heritage, and it is reflected in its temples, palaces, forts. One such amazing site which is there in Rajasthan is Jaisalmer port, and it is also there in UNESCO's World Heritage Site, and this port is known as the golden port. The next question is, the nota option was first used in the elections in. ನೋಟಾ ಆಯ್ಕೆಯನ್ನು ಮೊದಲ ಬಾರಿ ಚುನಾವಣೆಯಲ್ಲಿ ಬಳಸಲಾಯಿತು. ಯಾವ ವರ್ಷದಲ್ಲಿ ನೋಟಾ ಆಯ್ಕೆಯನ್ನು ಮೊದಲ ಬಾರಿಗೆ ಬಳಕೆ ಮಾಡಲಾಗಿದೆ? ದ ನೋಟಾ ಆಪ್ಷನ್ ವಾಸ್ ಫಸ್ಟ್ ಯೂಸ್ಡ್ ಇನ್ ಎಲೆಕ್ಷನ್ಸ್ ಇನ್ ದ ಇಯರ್ ಆಫ್ 2013. 2013ರಲ್ಲಿ ಇಲೆಕ್ಷನ್ಗಳಲ್ಲಿ ಈ ಒಂದು ನೋಟಾವನ್ನು ನಾವು ಬಳಕೆ ಮಾಡ್ತೀವಿ. ನೋಟಾ ಅಂತಂದರೆ ನನ್ ಆಫ್ ದಿ ಅಬೌವ್. ನೋಟಾ ಮೀನ್ಸ್ ಇಟ್ ಸ್ಟ್ಯಾಂಡ್ಸ್ ಫಾರ್ ನನ್ ಆಫ್ ದಿ ಅಬೌವ್. ಇಟ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ಆಸ್ ಅನ್ ಆಪ್ಷನ್ in the election of 2013. The none of the above option simply put gives the voter the right to express a negative opinion by not selecting any of the candidates in the race. ಈ ಒಂದು ನೋಟಾ ಪ್ರಕಾರ ಈ ಒಂದು ಎಲೆಕ್ಷನ್ನಲ್ಲಿ ನಿಂತಿರುವ ವ್ಯಕ್ತಿಗಳಲ್ಲಿ ಯಾರೂ ಕೂಡ ಲೈಕ್ ಆಗದೇ ಇದ್ದಾಗ ಒಬ್ಬ ವ್ಯಕ್ತಿ ಈ ನನ್ ಆಫ್ ದ ಅಬೋವ್ ನೋಟಾವನ್ನು ನೀಡಬಹುದು. While it may seem that nota has been around for a long time, it actually came into force in 2013. 2013ರಲ್ಲಿ ನೋಟಾನ ನಾವು ಮೊದಲ ಬಾರಿಗೆ ಬಳಕೆ ಮಾಡಿದ್ವಿ. The next question is, which Indian state has the longest border with China? ಭಾರತದ ಯಾವ ರಾಜ್ಯ ಚೈನಾದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹೊಂದಿದೆ? ಆಪ್ಷನ್ಸ್ ಆರ್ ಸಿಕ್ಕಿಂ, ಉತ್ತರಾಖಂಡ, ಜಮ್ಮು ಕಾಶ್ಮೀರ್, ಅರುಣಾಚಲ್ ಪ್ರದೇಶ್. Here the right answer is option D, Arunachal Pradesh. Arunachal Pradesh is having longest border with the China. ಈ ಭಾರತದ ಚೀನಾದೊಂದಿಗೆ ಈ ಅರುಣಾಚಲ ಪ್ರದೇಶ್ ಉದ್ದವಾದ ಗಡಿಯನ್ನು ಹೊಂದಿದೆ. ಅರುಣಾಚಲ್ ಪ್ರದೇಶ್, ದಿಸ್ ಸ್ಟೇಟ್ ಈಸ್ ದ ಮೋಸ್ಟ್ ನಾರ್ತ್ ಈಸ್ಟರ್ನ್ ಆಫ್ ಇಂಡಿಯಾ,
and China and Arunachal Pradesh share a border which is called McMahon line. So this you have to remember here. McMahon line is going to separate China and India. ಈ McMahon ರೇಖೆ ಭಾರತ ಮತ್ತು ಚೀನಾವನ್ನು ಸೆಪರೇಟ್ ಮಾಡ್ತಾ ಇದೆ. So the next question is, which is a fire and forget anti-tank missile? So fire and forget tank ಕ್ಷಿಪಣಿ ಯಾವುದು? Option A ಪ್ರಹಾರ್, option B ಆಕಾಶ್, option C ನಾಗ್, option D ಅಸ್ತ್ರ. So here the right answer is option C ನಾಗ್ is correct answer. So ನಾಗ್ is known as the fire and forget anti-tank missile. So ನಾಗನ್ನು ನಾವು ಇಲ್ಲಿ fire and forget anti-tank missile ಅಂತ ಕರಿತಾ ಇದ್ದೀವಿ. So the ನಾಗ್ missile also called Prospina for the land attack version. So is an Indian third generation. It is all weather fire and forget lock on launch anti-tank guided missile. So ATGM, please remember this abbreviation also. Anti-tank guided missile with an operational range from 500 meter to 20 kilometer. So the next question is, ASHA stands for Accredited Social Health Activist, Accredited Social Health Association, Accredited Social Health Act, Accredited Social Health Assistant. So the right answer is option A. ASHA ಅಂತಂದ್ರೆ Accredited Social Health Activist. So an ASHA is community health worker. Please remember, ASHA is related to community health worker. So instituted by the Ministry of Health and Family Welfare, and it is part of India's National Rural Health Mission. So please remember, ಈ ಆಶಾ ಎಂಬುದು ಈ ಒಂದು ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ NRLMನ ಭಾಗವಾಗಿದೆ. The next question is, which river integrates into the Great Desert of India? ಯಾವ ನದಿಯು ಭಾರತದ ಮಹಾ ಮರುಭೂಮಿಯೊಂದಿಗೆ ಸಂಯೋಜಿಸ್ತಾ ಇದೆ? ಆಪ್ಷನ್ ಎ ಸಟ್ಲೇಜ್, ಆಪ್ಷನ್ ಬಿ ಬಿಯಾಸ್, ಆಪ್ಷನ್ ಸಿ ರಾಬಿ, ಆಪ್ಷನ್ ಡಿ ಲೂನಿ. So here the right answer is option D, Luni river. It is going to integrate with Great Desert of India. So Luni ನದಿ ಭಾರತದ ಮಹಾ ಮರುಭೂಮಿಯೊಂದಿಗೆ ಸಂಯೋಜಿಸ್ತಾ ಇದೆ. So Luni is the only river integrated into the Thar Desert. It originates in the Pushkar Valley of the Aravalli range near Ajmer and ends in the marshy lands of Rann of Kutch in Gujarat. So the next question, the mobile app Beam is based on. Beam mobile application ಯಾವುದನ್ನು ಆಧರಿಸಿದೆ? ಸೆಂಟ್ರಲ್ ಪೇಮೆಂಟ್ ಇಂಟರ್ಫೇಸ್, ಲೋಕಲ್ ಪೇಮೆಂಟ್ ಇಂಟರ್ಫೇಸ್, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್, ವರ್ಡ್ ಪೇಮೆಂಟ್ ಇಂಟರ್ಫೇಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. So Beam stands for Bharat Interface for Money. It is an Indian mobile payment app. It was developed by National Payments Corporation of India. So this also you have to remember. Beam app ಅನ್ನು ಆರಂಭ ಮಾಡಿದವರು National Payment Corporation of India. So Beam ಅಂದರೆ ಭಾರತ್ ಇಂಟರ್ಫೇಸ್ ಫಾರ್ ಮನಿ. ಸೊ ಇದು UPI ಮೇಲೆ ಬೇಸ್ಡ್ ಇದೆ. So the next question is, in which category was Sachin Tendulkar nominated as the member of Rajya Sabha? ಸೊ ಸಚಿನ್ ತೆಂಡೂಲ್ಕರ್ ಅವರನ್ನು ಯಾವ ವರ್ಗದಲ್ಲಿ ರಾಜ್ಯಸಭಾ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಲಾಗಿದೆ? ಆಪ್ಷನ್ ಎ ಲಿಟರೇಚರ್, ಆಪ್ಷನ್ ಬಿ ಆರ್ಟ್ಸ್, ಆಪ್ಷನ್ ಸಿ ಸೈನ್ಸ್, ಆಪ್ಷನ್ ಡಿ ಸೋಷಿಯಲ್ ಸರ್ವಿಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆರ್ಟ್ಸ್. ಕಲೆಯ ಆಧಾರದ ಮೇಲೆ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮಿನೇಷನ್ ಮಾಡಲಾಗಿದೆ. So Sachin Tendulkar, he is the highest run scorer of all time in international cricket and the only player to have scored 100 international centuries. The first batsman to score a double century in a day. So he is also known as Little Master or Master Blaster. He was awarded by Padma Shri, India's 4th highest civilian award also. ಸೊ ಸಚಿನ್ ತೆಂಡೂಲ್ಕರ್ ಅವರಿಗೆ ಪದ್ಮಶ್ರೀ ಅವಾರ್ಡನ್ನು ಕೂಡ ನೀಡಲಾಗಿದೆ. ಇವರನ್ನು ಲಿಟಲ್ ಮಾಸ್ಟರ್ ಅಂತ ಕರೀತಾರೆ, ಮಾಸ್ಟರ್ ಬ್ಲಾಸ್ಟರ್ ಅಂತಲೂ ಕರೀತಾರೆ. ಇವರು ಮೊದಲ ಬಾರಿಗೆ ಡಬಲ್ ಸೆಂಚುರಿನ ಒನ್ ಡೇನಲ್ಲಿ ಹೊಡೆದ ಬ್ಯಾಟ್ಸ್ಮನ್ ಆಗಿದ್ದಾರೆ. ಸೊ ದ ನೆಕ್ಸ್ಟ್ ಕ್ವಶನ್, ನ್ಯಾಷನಲ್ ಆಯುರ್ವೇದ ಡೇ ಈಸ್ ಸೆಲೆಬ್ರೇಟೆಡ್ ಆನ್. ರಾಷ್ಟ್ರೀಯ ಆಯುರ್ವೇದ ದಿನವನ್ನು ಯಾವಾಗ ಆಚರಿಸ್ತಾ ಇದ್ದೀವಿ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 2nd November. ಸೊ ನ್ಯಾಷನಲ್ ಆಯುರ್ವೇದ ಡೇ ವಾಸ್ ಸೆಲೆಬ್ರೇಟೆಡ್ ಆನ್ 2nd November every year, and this was celebrated by Ministry of Ayush. Give It campaign is related to which of the following?
ಸೊ ಟೊಬ್ಯಾಕೊ ಯೂಸ್, ಆಲ್ಕೋಹಾಲ್ ಯೂಸ್, LPG ಸಬ್ಸಿಡಿ, ನನ್ ಆಫ್ ದಿ ಅಬೌವ್. ಸೊ ಗಿವ್ ಇಟ್ ಕ್ಯಾಂಪೇನ್ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ತಂಬಾಕು ಬಳಕೆ, ಮದ್ಯದ ಬಳಕೆ, LPG ಸಬ್ಸಿಡಿ, ಮೇಲಿನ ಯಾವುದು ಅಲ್ಲ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, LPG ಸಬ್ಸಿಡಿ. So Prime Minister has launched the Give It Up campaign for voluntarily giving up LPG subsidy. Here in this scheme, people are going to voluntarily, they are going to give up this LPG subsidy. Through this campaign, Modi appealed to well-to-do sections of Indian society to voluntarily give up LPG subsidy. So this amount can be used for the development of poor sections of the society. The next question is, which one is not a central armed police force? ಯಾವುದು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಅಲ್ಲ? ಆಪ್ಷನ್ ಎ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಆಪ್ಷನ್ ಬಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಆಪ್ಷನ್ ಸಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಆಪ್ಷನ್ ಡಿ ಸಶಸ್ತ್ರ ಸೀಮಾ ಬಲ್. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಇಟ್ ಈಸ್ ನಾಟ್ ಎ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್. ಸೊ ಇಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಇದು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಅಲ್ಲ. Okay friends, this is about today's session. If you want to join our general paper mock test series for Karnataka Assistant Professor, here you will get 20 mock tests, solution PDF of all the tests. You will get around 30 video lectures of MCQs and also PDF only at rupees 999. If you want to join, you can send a WhatsApp message to this number. Yes, I wish all the best to all.